ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೋಗೋಣ ಚಲಾಪಣ ಅಪ್ಡೇಟ್ಸ್ಗಳಿಗೆ. ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಮೊದಲನೇ ಅಪ್ಡೇಟು ಮಗ, ಯಾವ್ದು ಡಿಲೇ ಇದ್ದಂಗೆ ಇದೊಂದು ಕಮ್ಮಿ ಇತ್ತು ಗಿರೋ. ಅಫ್ಘಾನಿಸ್ತಾನದವರು ಕೂಡ ಒಂಥರ ಅಫ್ಘಾನಿಸ್ತಾನದವ್ರು ಡೆವಲಪ್ ಆಗ್ತಿದ್ರು ಅಂತ ಹೇಳ್ಬೇಕು ಕ್ರಿಕೆಟ್ ಅಂತ ಬಂದಾಗ. ಯಾಕೆ ಮಾಡಬಾರ್ದು, ಬಟ್ ಇದೊಂದು ಬಾಕಿ ಇತ್ತ ಅಂತ ಕೂಡ ಅನ್ಸುತ್ತೆ. ಎಷ್ಟು ಲೀಗ್ಗಳು ಪ್ರಪಂಚದಾದ್ಯಂತ ಕ್ರಿಕೆಟ್ ಲೀಗ್ಗಳು ಸ್ಟಾರ್ಟ್ ಆಗಿರೋದು, ಇದು ಇವಾಗ ಅಡಿಷನಲ್ ಆಗಿ ಆಡ್ ಆನ್ ಆಗ್ತಾ ಇದೆ. ಅಫ್ಘಾನಿಸ್ತಾನ್ ಪ್ರೀಮಿಯರ್ ಲೀಗ್ ಅಂತೆ. ಸೊ ಈ ಲೀಗಲ್ಲಿ 5 ಫ್ರಾಂಚೈಸಿ ಇರುತ್ತಂತೆ. ಡಿಸೆಂಬರ್ 27ನೇ ತಾರೀಕಿಂದ ಈ ಒಂದು ಕಾಂಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದು UAE ನಡೆಯುತ್ತೆ. ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಹೋಗಲ್ವಲ್ಲ ಯಾರು ಆಡೋದಕ್ಕೆ, ಸ್ವಲ್ಪ ಭಯ ಇರೋದ್ರಿಂದ, ಆದ್ರಿಂದ UAE ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ ಅಂತ ಅಪ್ಡೇಟ್ ಇದೆ. ಸೊ ನಡೆಸ್ಲಿ, ವೆಲ್ ಅಂಡ್ ಗುಡ್. ಸ್ವಲ್ಪ ಅವರು ಕೂಡ ಡೆವಲಪ್ ಆಗ್ಬೇಕಲ್ವಾ ಕ್ರಿಕೆಟ್ ಅಂತ ಬಂದಾಗ. ಒಂದು ಕೆಳಗಡೆ ಇರುವಂತ ದೇಶ, ಅಂದ್ರೆ ಇವಾಗ ಕೆಳಗಡೆ ಇದೆ ಅಂತ ಹೇಳಕ್ಕಾಗಲ್ಲ ಕ್ರಿಕೆಟ್ ಅಂತ ಬಂದಾಗ, ಬಟ್ ಅವರೇ ಕೆಳಗಡೆ ಇದ್ದಾರೆ ಅಫ್ಘಾನಿಸ್ತಾನದವ್ರನ್ನೇ. ಸೊ ಅವರು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಅಂತಂದ್ರೆ ಅದು ಖುಷಿ ಬೀಳಲೇಬೇಕು. ಅಂಡ್ ಒಬ್ವಿಯಸ್ಲಿ ನಮ್ಮ ಜೊತೆಗೆ ಅವ್ರು ಚೆನ್ನಾಗೇನೆ ಇದ್ದಾರೆ, ಇಂಡಿಯಾದವ್ರ ಜೊತೆಗೆ. ಏನು ನಮ್ಮ ಜೊತೆ ಏನು ಕಿತಾಪತಿ ಏನಿಲ್ಲ. ಸೊ ವೆಲ್ ಅಂಡ್ ಗುಡ್ ಅಂತಾನೆ ಹೇಳ್ಬೇಕು. ಅಪ್ಡೇಟ್ ಬಿಟ್ಟು ಅಭಿಷೇಕ್ ನಾಯರ್ ಅವರು ರೋಹಿತ್ ಶರ್ಮಾ ಅವ್ರನ್ನ ಒಂಥರ ಕಾಲು ಎಳೆದವ್ರೆ, ಒಂದು ಸ್ವಲ್ಪ ಆಡ್ಕೊಂಡವ್ರೆ, ಬಟ್ ಒಂದು ಸ್ವಲ್ಪ ಬಿಲ್ಡಪ್ ಕೂಡ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರು ಅವ್ರ ಪಾಸ್ಪೋರ್ಟ್ನ ಮರ್ತೋಗ್ಬಿಡ್ಬೋದು, ಫೋನ್ನ ಮರ್ತೋಗ್ಬಿಡ್ಬೋದು, ಏನ್ ಬೇಕಾದ್ರೂ ಮರ್ತೋಗ್ಬಿಡ್ಬೋದು, ಬಟ್ ಕ್ರಿಕೆಟ್ನ ಮರೆಯಲ್ಲ ಅಂತ ಹೇಳಿದ್ದಾರೆ. ಏನೇ ಆದ್ರೂ ಎಷ್ಟೇ ಆದ್ರೂ ಆ ಶಾಟ್ಗಳನ್ನ ಮರೆಯೋದಿಲ್ಲ ಅಂತ ಹೇಳಿದ್ರೆ. ಬಟ್ ನೆನ್ನೆ ಮ್ಯಾಚಲ್ಲಿ ಫುಲ್ ಶಾಟ್ನ ಮರ್ತೋಗ್ಬಿಟ್ರು ರೋಹಿತ್ ಶರ್ಮಾ ಅವರು. ಏಟ್ ತಿಂದ್ರಲ್ಲ, ಒದೆ ತಿಂದ್ರಲ್ಲ, ಪೃಷ್ಟಿಗೆ ಬಾಲ್ ಬಿತ್ತಲ್ಲ. ನಾವು ನೋಡಿಲ್ಲ ರೋಹಿತ್ ಶರ್ಮಾ ಈ ತರ ಒದೆ ತಿನ್ನೋದ. ಆ ಫುಲ್ ಶಾಟ್ ಅಂತೂ ಒಂಥರ ಇಲಿಲ್ಲ ಜಾಲವಾಗಿ ಹೊಡಿತಾರೆ, ಸಲೀಸಾಗಿ ಹೊಡಿತಾರೆ. ಯಾವುದೇ ವಿಕೆಟ್ ಇರಲಿ, ಯಾವುದೇ ಅನ್ನಿವನ್ ಬೌನ್ಸ್ ಇರಲಿ, ಏನೇ ಇರಲಿ. ಸೊ ನೆನ್ನೆ ಮ್ಯಾಚ್ ಅಲ್ಲಿ ಒದೆ ತಿಂದ್ರು ಸ್ವಲ್ಪ. ಸೊ ಅದೊಂದು ಸ್ವಲ್ಪ ಯಾಕೋ ಅನ್ಸಲ್ಟೇನ್ ಆಗಿ ಕಾಣಿಸ್ತು. ಯೂಶಲಿ ಆ ತರ ಬಾಲ್ ನಂತೂ ರೋಹಿತ್ ಶರ್ಮಾ ಬೀಳೋದೇನೆ ಇಲ್ಲ. ಎಕ್ಸ್ಟ್ರಾ ಟೈಮ್ ಅವ್ರ ಹತ್ರ ಯಾವಾಗ್ಲೂ ಇದ್ದೇ ಇರುತ್ತೆ ಬೇರೆ ಬ್ಯಾಟರ್ಗಳಿಗೆ ಕಂಪೇರ್ ಮಾಡ್ತು ಅಂದ್ರೆ. ನಾನೇ ಸ್ವಲ್ಪ ಆಶ್ಚರ್ಯ ಆಗೋಗ್ಬಿಟ್ಟು ಏನು ಒದೆ ತಿಂದ್ರು ಅಂತ. ಅಪ್ಡೇಟ್ ಬಿಟ್ಟು ಆಕಾಶ್ ಚೋಪ್ರಾ ಅವರು ಹೊಗಳಿದ್ದಾರೆ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಓಪನ್ ಮಾಡೋದೇನಿದೆ, ಇದು ಮಾಡರ್ನ್ ಡೇ ಕ್ರಿಕೆಟ್ ಅಂತ ಬಂದಾಗ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಪೇರ್ ಇನ್ ಓಪನ್ ಈ ಒಂದು ODI ಫಾರ್ಮ್ ಯಾವುದು ಅಂದ್ರೆ ಅದು ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್. ಯಾಕಂದ್ರೆ ಆಡಿರುವಂತದ್ದು ನೋಡಿ 2000 ರನ್ ಪ್ಲಸ್ ಹೊಡೆದಿದ್ದಾರೆ. ಜೊತೆಗೆ ಅಂದ್ರೆ ಪಾರ್ಟ್ನರ್ಶಿಪ್ 63 ಇವರ ಆವರೇಜ್ ಇದೆ, ಅಂದ್ರೆ ಪಾರ್ಟ್ನರ್ಶಿಪ್ ನ ಆವರೇಜ್ ಇದೆ. ಜೊತೆಗೆ 14 50+ ಸ್ಕೋರ್ ಇದೆ. ಆಡಿರುವಂತದೇನೆ ಲಿಮಿಟೆಡ್ ಕ್ರಿಕೆಟ್, ಬಟ್ ಆದ್ರೂ ಕೂಡ ಎಷ್ಟು ಸಖತ್ತಾಗಿ ಆಡಿದ್ದಾರೆ. ಅಂಡ್ 7 ಸೆಂಚುರಿ ಪ್ಲಸ್ ಪಾರ್ಟ್ನರ್ಶಿಪ್ ಕೂಡ ಇದರಲ್ಲಿ ಇದೆ. ಸೊ ಅದರಿಂದ ಈ ಒಂದು ಪೇರ್ ಏನಾದ್ರು ವರ್ಲ್ಡ್ ಕಪ್ಗೆ ಹೋಯ್ತು ಅಂತಂದ್ರೆ, ಸೊ ಇವರೇ ಓಪನ್ ಮಾಡ್ತಾರೆ ಅಂತ ಅಂದ್ರೆ ಇನ್ನ ವರ್ಲ್ಡ್ ಕಪ್ ತುಂಬಾ ದೂರ ಇದೆ. ಆಲ್ಮೋಸ್ಟ್ 1.5 ವರ್ಷ ಇದೆ. ಒಂದೊಂದು ಟೈಮ್ ಹೆಂಗ ಅನ್ಸುತ್ತೆ ಅಂದ್ರೆ ವರ್ಲ್ಡ್ ಕಪ್ 1.5 ವರ್ಷ ಅಲ್ಲ, 1.5 ವರ್ಷ ಅಷ್ಟೇ ಗುರು ಇರೋದು ಅಂತಾನು ಕೂಡ ಅನ್ಸುತ್ತೆ. ಸೊ ಈ ಪ್ಯಾರನ್ನ ಓಪನ್ ಮಾಡುತ್ತೆ ಆಬ್ವಿಯಸ್ಲಿ. ಅಪ್ಡೇಟ್ ನಂಬರ್ 4, ಶುಭ್ಮನ್ ಗಿಲ್ ಒಂದು ಸ್ಟೇಟ್ಮೆಂಟ್ ಆಗಿಬಿಡಿದ್ರೆ ನನಗೆ ಟಾಸ್ ಟೈಮ್ ಅಲ್ಲಿ ನಾವು ವರ್ಲ್ಡ್ ಕಪ್ಗಿನ ಮುಂಚೆ ಒಂದು 15ರಿಂದ 20 ಮ್ಯಾಚ್ಗಳನ್ನ ಆಡ್ತೀವಿ ಅಂತ ಅನ್ಕೊಳ್ಳಿ ODI ಫಾರ್ಮೆಟ್ ಅಲ್ಲಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಟ್ರೈ ಅಂಡ್ ಟೆಸ್ಟ್ ಮಾಡಬೇಕು, ಕಲಿಬೇಕು ಏನೇನಾಗುತ್ತೆ ಅಂದ್ರೆ ಇವ್ರನ್ನ ಈ ಸ್ಥಾನದ ವೇರಿಯೇಷನ್ ಮಾಡಬೇಕು, ಇವ್ರನ್ನ ಹಾಕೊಬೇಕು, ಇವ್ರನ್ನ ತೆಗಿಬೇಕು, ಹಂಗೆ ಹಿಂಗೆ ಮಾಡ್ತಾ ಇರಬೇಕು, ಆಲ್ಟ್ರೂ ಮಾಡ್ತಾ ಇರಬೇಕು. ಅಂದ್ರೆ ನೆಕ್ಸ್ಟ್ ವರ್ಷ ಆಲ್ಮೋಸ್ಟ್ ವರ್ಲ್ಡ್ ಕಪ್ ಸ್ಕ್ವಾಡ್ ಏನಿರುತ್ತೋ ಆಡುವಂಥ ಸ್ಕ್ವಾಡ್ ಏನೇ ಆಲ್ಮೋಸ್ಟ್ ಆಡುತ್ತೆ. ಬಟ್ ಈ ವರ್ಷ ಏನಿದೆ ಸ್ವಲ್ಪ ಟ್ರೈನ್ ಅಂಡ್ ಟೆಸ್ಟ್ ಮಾಡೋಣ, ಹಂಗೆ ಹಿಂಗೆ ಸ್ವಲ್ಪ ಮಾಡೋಣ ಅನ್ನೋ ಥರ ಇರ್ಬೋದು. ಸಿಗತ್ತೆ 15ರಿಂದ 20 ಮ್ಯಾಚು, ಅದ್ರಲ್ಲಿ ಇನ್ನೇನು ಗ್ರೋ ಟ್ರೈನ್ ಅಂಡ್ ಟೆಸ್ಟೋ, ಯಾರನ್ನ ಹಾಕೊಳ್ಳೋದು, ಹೊಸೊಬ್ಬರನ್ನೆಲ್ಲ ಹಾಕೋದೆಲ್ಲ ಏನು ಮೇನ್ ಸ್ಕ್ವಾಡಲ್ಲಿ ಇರುವಂಥವ್ರು ಆಡಬೇಕು. ಅಲ್ಲಿ ಮೇನ್ ಯಾರು ಆಡ್ತಾರೋ ಅಲ್ಲಿ ವರ್ಲ್ಡ್ ಕಪ್ಪಲ್ಲಿ ಅವರೇ ಆಡಬೇಕಲ್ವಾ ಅಂತ ಕೇಳ್ತು ಅಂದರೆ. ಸೊ ಇಲ್ಲ, ಇವಾಗ ಮಾಡ್ತಾ ಇದ್ರು ಒಂದು ಸ್ವಲ್ಪ, ಒಂದು 5-6 ಮ್ಯಾಚ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಂಗ್ಲೆಂಡ್ ಸೀರೀಸ್ ಏನಿದೆ, ಅಫ್ಘಾನಿಸ್ತಾನ್ ಸೀರೀಸ್ಗೆ ಟ್ರೈನ್ ಅಂಡ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಂಗ್ಲೆಂಡ್ ಸೀರೀಸ್ ಏನಿದೆ ಅದು ಮೈನ್ ಸ್ಕ್ವಾಡ್ ಅಂತೂ ಖಂಡಿತ ಹೋಗುತ್ತೆ. ಅಪ್ಡೇಟ್ ಬಂತ್ರಿ, ನೆನ್ನೆ ರೋಹಿತ್ ಶರ್ಮಾ ಅವ್ರು ರನ್ಔಟ್ ಆದ್ರಲ್ಲ, ರನ್ಔಟ್ ಹೋಗ್ಬಿಟ್ಟು ರೋಹಿತ್ ಶರ್ಮಾನೇ ಹೇಳಿದ್ರಂತೆ, ಬಿಡೋರು ಹೋಗ್ಲಿ ನಂದೇ ತಪ್ಪು ಬಿಡು ಅಂತ ಶುಭ್ಮನ್ ಗಿಲ್ಗೆ ಹೇಳಿದ್ರಂತೆ. ಅವ್ರದ್ದೇನೆ ಆಬ್ವಿಯಸ್ ಅಷ್ಟು ಅವ್ರನ್ನೆಲ್ಲ ನಿಂತ್ಕೊಂಡಿದ್ರೆ ಓಡ್ ಬಂದ್ಬಿಟ್ರು ರೋಹಿತ್ ಶರ್ಮಾ ಅಲ್ಲಿ. ಏನಾರು ಅವ್ರು ಅರ್ಧಕ್ಕೆ ಬಂದ್ಬಿಟ್ಟೆ ಅಥವಾ ಮುಕ್ಕಾಲಿಗೆ ಬಂದ್ಬಿಟ್ಟು ಓಡಾಗಿತ್ತು ಅಂತಂದ್ರೆ ಅದೊಂಥರ ಹೇಳ್ಬೋದಾಗಿತ್ತು. ಶುಭ್ಮನ್ ಗಿಲ್ ಓಡಾಗ್ಬಿಟ್ರು ಅಂತ. ಅರ್ಧಕ್ಕೂ ಬಂದಿಲ್ಲ ಅವರಲ್ಲಿ, ಕಾಲ್ ಭಾಗಕ್ಕೂ ಕೂಡ ಕರೆಕ್ಟಾಗಿ ಬಂದಿಲ್ಲ. ಇವರೇ ಓಡ್ ಬಂದ್ಬಿಟ್ಟು ಅಲ್ಲಿ ರನ್ಔಟ್ ಆಗಿದ್ದು. ಸೊ ಇವ್ರು ಹೇಳಿರೋದು ಏನು ಅಂತಂದ್ರೆ, ಅಫ್ಘಾನಿಸ್ತಾನ ಅಗೇನ್ಸ್ಟ್ T20 ಆಡಿದಾಗ ಲಾಸ್ಟ್ ಮ್ಯಾಚ್ ನಾವು ಆಡಿದಾಗಲೂ ಕೂಡ ರೋಹಿತ್ ಶರ್ಮಾ ರನ್ಔಟ್ ಆಗಿದ್ರು. ಏನೋ ಗೊತ್ತಿಲ್ಲ, ರೋಹಿತ್ ಶರ್ಮಾಗೆ ಅಫ್ಘಾನಿಸ್ತಾನ ರನ್ಔಟ್ ಆಗ್ಬೇಕು ಅನ್ನೋ ಥರನೇ ಕಾಣಿಸ್ತೈತೆ. ಔಟ್ ಆಗೋ ರೀತಿನೇ ಆ ಥರ, ಬೇರೆ ಹತ್ರ ಔಟ್ ಮಾಡಕ್ ಆಗಲ್ಲ ಅಂತ ನಾನು. ಅಪ್ಡೇಟ್ ನಂಬರ್ 5, ಓ ಮೈ ಗಾಡ್, ಸೈಕ್ ಆಗೋಗ್ಬಿಟ್ಟೆ ಗುರು. ಇದನ್ನ ನೋಡ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರು ಸ್ಟೋರಿನ ಹಾಕೊಂಡಿದ್ರು, ನಾನು ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಅವರ ಬ್ರದರ್ ಅಂತೆ ಗುರು, ಯಾರು ಆಶೀರ್ವಾದ್ ಅಂತೆ. ಇವ್ರಿಗೆ 15 ವರ್ಷ ಅಲ್ಲಿ. ಇವರೇ ಈಗ 10th ಬರ್ದವ್ರು, 10th ಅಲ್ಲಿ ಇದ್ದಾರೆ. ಎಕ್ಸಾಮು ಕೂಡ ಅಟೆಂಡ್ ಮಾಡಿಲ್ವಂತೆ, ಅದು ಸೆಕೆಂಡ್ರಿ. ಇವರೇ 10th ಅಂತ ಅನ್ಕೊಳ್ಳಿ. ಇನ್ನು ಇವ್ರ ಬ್ರದರ್ ಇನ್ನೆಷ್ಟಪ್ಪ 7ನೇ ಕ್ಲಾಸೋ 6ನೇ ಕ್ಲಾಸೇ ಇರಬೇಕು ಅಂತ ಕಾಣ್ತೈತೆ. ಆ ಮನುಷ್ಯ ಸೆಂಚುರಿ ಹೊಡೆದವ್ರೆ, ಅದನ್ನ ಸ್ಟೇಟಸ್ ಹಾಕೊಂಡಿದ್ರು ಇವರು. ಕಂಗ್ರಾಚುಲೇಷನ್ಸ್ ಮಗ, ಫಸ್ಟ್ನೇ ಸೆಂಚುರಿ ಅಂತ ಕಾಣಿಸುತ್ತೆ. 87ಗೆ ಬಾಲ್ಗೆ ಬಂದಿರೋಂತ 103 ರನ್ನು. ಸೊ ಫುಡ್ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಯಾವ ದಾರಿಲಿ ಬೆಳೆದು ಬಂದಿದ್ದಾರೋ ಅದೇ ದಾರಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇವ್ರು 15 ವರ್ಷಕ್ಕೆ ಬಂದ್ರು ಅಂತಂದ್ರೆ ಇವ್ರೇನಾದ್ರು 12 ವರ್ಷಕ್ಕೆ ಏನಾದ್ರು ಬರ್ತಾರ ಅಂತ ಕಾಣಿಸ್ ನೋಡ್ಬೇಕು ಆಶೀರ್ವಾದ ಅನ್ನೋಂಥವ್ರು. ಸೊ ಮಕ ನೋಡಕ್ ಒಂದ್ ಸ್ವಲ್ಪ ಸಿಮಿಲರ್ ಆಗಿ ಐತೆ ಗುರು. ಅಪ್ಡೇಟ್ ನಂಬರ್ 6, ಎಲ್ಲಾರ್ಗು ಒಳ್ಳೆತನ ಇಷ್ಟ,
ಬಟ್ ಯಾರು ಫಾಲೋ ಅಪ್ ಮಾಡಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಫಾಲೋ ಅಪ್ ಮಾಡಿದ್ದಾರೆ. ಗ್ರೌ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ, ನೋಡಿದ್ರ ಅಂತ ಅನ್ಕೊಂಡಿದ್ರೆ ರೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಐತೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ರು ಅನ್ನೋದು ವೈರಲ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಹೆಂಗೆ ಬಿಹೇವ್ ಮಾಡಿದ್ರು ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇವಾಗ. ಅದೇ ಅವ್ರಿಗೆ ಅವ್ರ ಅಮ್ಮ ಕಾಲ್ ಮಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತಿದಾಗ, ಅವಾಗ ಮೊದಲು ಇಂಟರಪ್ಟ್ ಮಾಡ್ಬಿಟ್ಟು ಇರಿ ನಾನು ಪಿಕ್ ಮಾಡಬೇಕು ಕಾಲ್ನ ಅಂತ, ಒಂದು ಇಂಪಾರ್ಟೆನ್ಸ್ನ, ಒಂದು ವ್ಯಾಲ್ಯೂನ, ಒಂದು ರೆಸ್ಪೆಕ್ಟ್ನ ಅವ್ರ ಅಮ್ಮಂಗೆ ಕೊಡೋದಿದೆಯಲ್ಲ. ಸೊ ಇದು ಎಲ್ಲರಿಗೂ ಬರೋದಿಲ್ಲ. ನಾನೇ ಎಷ್ಟೋ ಸಲ ಕಟ್ ಮಾಡ್ಬಿಡ್ತೀನಿ ನಮ್ಮಮ್ಮ ಫೋನ್ ಮಾಡಿದ್ರೆ. ಸೊ ಎಲ್ಲರಿಗೂ ಬರೋದಿಲ್ಲ ಗುರು. ಅದು ಪ್ರೆಸ್ ಕಾನ್ಫರೆನ್ಸ್ ಕೂತ್ಕೊಳ್ರೋ ಟೈಮಲ್ಲಿ ಪಿಕ್ ಮಾಡ್ಬಿಟ್ಟು ಒಂದು 5 ನಿಮಿಷ ಇರು ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ. ಸೊ ಇದು ಒಂಥರ ಎಲ್ಲರಿಗೂ ನೋಡೋದಕ್ಕೆ ಇಷ್ಟ ಆಗುತ್ತೆ, ಬಟ್ ಯಾರು ಜಾಸ್ತಿ ಫಾಲೋ ಅಪ್ ಮಾಡಲ್ಲ. ಒಂಥರ ಜನ ಮೆಚ್ಚಿದ ಮಗ ಆಗ್ಬಿಟ್ಟವ್ರು ಇವಾಗ ನಿತೀಶ್ ಕುಮಾರ್ ರೆಡ್ಡಿ. ಅಪ್ಡೇಟ್ ನಂಬರ್ 7 ಮಿಡ್ ಓವರ್ಸ್ ಬಗ್ಗೆ ಮಾತಾಡ್ತಾರೆ ಶುಭ್ಮನ್ ಗಿಲ್ ಅವರು. ನಾವು ಡಿಸ್ಕಸ್ ಮಾಡ್ತಿದ್ವಿ ಸಿಕ್ಕಾಪಟ್ಟೆ ಮಿಡ್ ಓವರ್ ಅಲ್ಲಿ ಹೆಂಗೆ ಆಡಬೇಕು, ಯಾವ ತರ ಇರಬೇಕು ನಮ್ಮ ಪ್ಯಾಟರ್ನ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಮಿಡ್ ಓವರ್ಸ್ ಅಲ್ಲಿ ODIs ಅಂತ ಬಂದಾಗ ಮಿಡ್ ಓವರ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಪ್ಲೇ ಅಲ್ಲ ಅಥವಾ ಎಂಡ್ ಆಗೋದಲ್ಲ, ಡೆತ್ ಓವರ್ಸ್ ಅಲ್ಲ, ಅಂದರೆ ಫಸ್ಟ್ 10 ಓವರ್ ಅಲ್ಲ, ಲಾಸ್ಟ್ 10 ಓವರ್ ಅಲ್ಲ, ಮಿಡ್ ಓವರ್ಸ್ನೇ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದರೆ ಇಲ್ಲೇ ಆಬ್ವಿಯಸ್ಲಿ ವಿಕೆಟ್ನ ಕಾಪಾಡ್ಕೊಳ್ಳಬೇಕು ಆ್ಯಂಡ್ ಸ್ಕೋರು ಕೂಡ ಮಾಡಬೇಕು. ಒಂಥರ ಟೆಸ್ಟ್ ಆಗುವಂಥ ಫಾರ್ಮೆಟ್ ODI ಫಾರ್ಮೆಟು. ಯಾಕಂದರೆ ಒಂಥರ 2 ಟೆಸ್ಟ್ ಆಗುತ್ತೆ ಅಲ್ಲಿ, ಟೆಂಪರ್ಮೆಂಟು ಟೆಸ್ಟ್ ಆಗುತ್ತೆ, ರನ್ಸು ಬರ್ತಾ ಇರಬೇಕು. ಸೊ ಅದೇ ಹೇಳಿರೋದು, ಮಿಡ್ ಓವರ್ಸಲ್ಲಿ ನಾವೇನು ಅನ್ಕೊಂತೀವಿ ಅಂತಂದರೆ 6ರಿಂದ 6 ರನ್ನು ಬಂತು ಅಂದರೆ, ಆವ್ರೇಜ್ ಆಗಿ ಅಷ್ಟು ರನ್ ಬಂತು ಅಂತಂದರೆ ಸಾಕತ್ತು, ಚೆನ್ನಾಗಿ ಆಡ್ತಾ ಇದೀವಿ ಅಂದ್ರೆ ನಾವು ಹೊರ್ತಾ ವಿಕೆಟ್ಸ್ನ ಕಳ್ಕೊಳ್ದಂಗೆ ಅಷ್ಟು ರನ್ ಬರಬೇಕು ನಮಗೆ. ವಿಕೆಟ್ಸ್ನ ಕಳ್ಕೊಂಡು ಬರೋದಲ್ಲ, ವಿಕೆಟ್ನ ಕಳ್ಕೊಳ್ದಂಗೆ ಯಾವ ಥರ ಆಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ವಿ. ಜಸ್ಟ್ ರೊಟೇಟ್ನ ಸ್ಟ್ರೈಕ್ನ ರೊಟೇಟ್ ಮಾಡ್ತಾ ಇರಬೇಕು, ಜೊತೆ ಗ್ಯಾಪ್ಸ್ನ ಹುಡುಕ್ತಾ ಇರಬೇಕು. ಅಷ್ಟೇ ಏರಿಯಲ್ ರೂಟ್ನ ತಗೊಳ್ಳೋದು, ಸುಮ್ಮನೆ ಏರಿಯಲ್ ರೂಟ್ನ ತಗೊಳ್ಳೋದು ಇವೆಲ್ಲ ಅಲ್ಲ ಅಂತ. ಅಪ್ಡೇಟ್ ನಂಬರ್ 8 ರೊಮಾನುಲ್ಲಾ ಗುರ್ಬಾಸ್ ಸೆಂಚುರಿ ಹೊಡಿತಾ ಇದ್ದಂಗೆ ಗೌತಮ್ ಗಂಭೀರ್ ಅಣ್ಣಂಗೆ ಕ್ರೆಡಿಟ್ ಕೊಟ್ಬಿಟ್ಟವ್ರೆ ಗುರು. ಇದು ನೋಡ್ರೆ ಹೆಂಗಂತದ್ ಗೊತ್ತಾ, ಇವ್ರೇನ್ ನಮ್ಮ ಟೀಮಿಗೆ ಕೋಚ, ಅಫ್ಘಾನಿಸ್ತಾನ್ ಟೀಮಿಗೆ ಕೋಚ್ ಆಗ್ಬಿಟ್ಟವ್ರ ಅಂತ ಅನ್ಸುತ್ತೆ. ಬಟ್ ಇರ್ಲಿ, ಹೆಂಗ್ ಸರ್ ಅಲ್ವಾ, ಬೆಳೀತಾ ಇರುವಂತ ನೇಷನ್ ಅಫ್ಘಾನಿಸ್ತಾನ, ನಾವು ಸಪೋರ್ಟ್ ಮಾಡಿದ್ವಿ ಅಂದರೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಇವಾಗ ರೊಮಾನುಲ್ಲಾ ಗುರ್ಬಾಸ್ ಹೇಳ್ತಾರೆ ಆಫ್ಟರ್ ದ ಟೆಸ್ಟ್ ಮ್ಯಾಚ್, ಅಂದ್ರೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ಆದ ನಂತರ ಮಾತಾಡಿರುವಂಥದ್ದು ಕತೆ ಇದು. I have a very good conversation with Gautam Gambhir sir. I told him that I want to improve my shot selection. He shared some positive ideas and I was able to apply them today. I worked on those ideas, the nets, and I'm very grateful for him ಅಂತ ಹೇಳಿದ್ದಾರೆ. ಸೊ ಅವ್ರು ಸ್ವಲ್ಪ ಶಾರ್ಟ್ ಸೆಲೆಕ್ಷನು ನನಗೆ ಹಂಗೆ ಹಿಂಗೆ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೆ. ಅವ್ರು ಸ್ವಲ್ಪ ಗೈಡೆನ್ಸ್ ಕೊಟ್ಟರು ನನಗೆ, ಈ ಥರ ಮಾಡಬೇಕು ಗುರು ನೀನು ಅಂತ. ಸೊ ಆ ಥರ ನಾನು ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಆಬ್ವಿಯಸ್ಲಿ ಮ್ಯಾಚಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಕ್ರೆಡಿಟ್ ಕೂಡ ಕೊಡ್ತಾ ಇದ್ದೀನಿ ನಾನು ಗೌತಮ್ ಗಂಭೀರ್ ಅವ್ರಿಗೆ ಅಂತ. ಸೊ ನೋಡಿ, ಈ ಥರ ಆಗೋದಿಲ್ಲ, ರೇರ್ ಸಿನ್ಸಿಗರು. ಒಬ್ಬ ಆಪೋನೆಂಟ್ ಟೀಮಲ್ಲಿರುವಂಥ ಕೋಚಿಗೆ ಈ ಕಡೆಯಿಂದ ಸೆಂಚುರಿ ಹೊಡೆದಿರುವಂಥ ಪ್ಲೇಯರ್ ಬಂದ್ಬಿಟ್ಟು ಕ್ರೆಡಿಟ್ ಕೊಡೋದಿದೆಯಲ್ಲ. ಸೊ ಇದು ರೇರ್ ಸೀನ್ಸು. ಅಪ್ಡೇಟ್ ಮುಂದೆ KL ರಾಹುಲ್ ಬಗ್ಗೆ ಮಾತಾಡಿದ್ದಾರೆ ಸುನಿಲ್ ಗವಾಸ್ಕರ್ ಅವರು. ಅವ್ರು ಹೇಳ್ತಾರೆ KL ರಾಹುಲ್ ಇಸ್ ಒನ್ ಆಫ್ ದ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ. ಅಂದ್ರೆ ಅವ್ರು ಜಾಸ್ತಿ ರೆಕಗ್ನೈಸ್ ಆಗೋದಿಲ್ಲ KL ರಾಹುಲ್. ಹೆಂಗೆ ಅಂತಂದ್ರೆ ಮುಂಚೆಯಿಂದನೂ ಕೂಡ ಅಷ್ಟೇನೆ ಏನಾರೋ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನೋಡಿ ಅವ್ರ ಥರ ಪ್ಲೇಯರ್ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ. ನೋಡಿ ಎಲ್ಲ ಕಡೆಯಿಂದನೂ ಕೂಡ ನೋಡಿ, ವಿಕೆಟ್ ಕೀಪಿಂಗ್ ಅಂದರೆ ವಿಕೆಟ್ ಕೀಪಿಂಗು ಸೈ, ಕ್ಯಾಪ್ಟನ್ಸಿ ಅದಕ್ಕೂ ಸೈ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗು ಸೈ, ಬ್ಯಾಟಿಂಗ್ ಆರ್ಡರ್ ಓಪನಿಂಗಿಂದ ಹಿಡ್ಕೊಂಡು ನಜ್ಜಿ 6th 7th ಎಲ್ಲೋದ್ರೂ ಸೈ. ಆ ಥರ ಪ್ಲೇಯರ್ ಸಿಗಲ್ಲ. ಅಷ್ಟು ಒಂಥರ ಫ್ಲೆಕ್ಸಿಬಲ್ ಆಗಿರುವಂಥ ಪ್ಲೇಯರು ಸಿಗಲ್ಲ. ಬೇಕಾದ್ರೆ ಬೌಲಿಂಗು ಹಾಕ್ಬಿಡ್ತಾರೆ ನಾವು ಕೊಟ್ಕೋ ಅಂತಂದರೆ. ಆ ಥರ ಪ್ಲೇಯರು KL ರಾಹುಲ್. ಸೊ ಈ ಥರ ಒಂದು ಫ್ಲೆಕ್ಸಿಬಲ್ ಆಗಿರುವಂಥ ಪ್ಲೇಯರ್ ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಳ್ಳೋವಂಥ ಪ್ಲೇಯರು, ಪದೇ ಬಂದ್ಬಿಟ್ಟು ಪ್ರೂವ್ ಮಾಡುವಂಥ ಪ್ಲೇಯರು ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಆ್ಯಂಡ್ ಅನ್ಸಂಗ್ ಹೀರೋ ಅವರು, ಯಾರು ಅಷ್ಟು ರೆಕಗ್ನೈಸ್ ಮಾಡೋದಿಲ್ಲ KL ರಾಹುಲ್ ಹಂಗೆ ಹಿಂಗೆ ಅಂತ, ಬಟ್ ಈಸ್ ಅ ಹೀರೋ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10 ಯಾರು ಕೂಡ ಇವತ್ತು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮ್ಯಾಚ್ ನಡೀತಾ ಇದೆಯಲ್ಲಪ್ಪ, ಯಾವ ಮ್ಯಾಚ್ ಗುರು, ನೆನ್ನೆ ತಾನೇ ಮುಗಿದೈತೆ, ಇನ್ನೇನು ಮ್ಯಾಚ್ ಅಂತ ಕೇಳಿದ್ರೆ ಇವತ್ತು ವುಮೆನ್ಸ್ ಮ್ಯಾಚ್ ನಡೀತಾ ಇದೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ವರ್ಲ್ಡ್ ಕಪ್ ಮ್ಯಾಚ್ ಗುರು, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ವೈಟೇಜ್ ಕಮ್ಮಿ ಇರ್ಬೋದು ಮೆನ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ, ಬಟ್ ವುಮೆನ್ಸ್ ಕ್ರಿಕೆಟ್ ರೀಸೆಂಟಾಗಿ ಬೆಳೆದಿರುವಂಥ ರೀತಿ ನೋಡ್ತು ಅಂದರೆ, ಲಾಸ್ಟ್ ODI ವರ್ಲ್ಡ್ ಕಪ್ ಬೇರೆ ಗೆದ್ವಿ ನಾವು. ಸೊ ಅಲ್ಲಿಂದ ಆಚೆಗೆ ಬೆಳೆದಿರುವಂಥ ರೀತಿ ನೋಡ್ತು ಅಂದರೆ ಚೆನ್ನಾಗೇ ಇದೆ. ಆಫ್ಟರ್ WPL ಸ್ವಲ್ಪ ಸ್ಟ್ಯಾಗ್ನೇಟ್ ಆಗೋಗ್ಬಿಟ್ಟಿತ್ತು. ಏನೋ ವುಮೆನ್ಸ್ ರಿಲೇಟೆಡ್ ಏನೋ ಅಪ್ಡೇಟ್ ಇರಲಿಲ್ಲ, ಅಂದರೆ ಫೋಕಸ್ಡ್ ಆಗೋ ಕೂಡ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಫೋಕಸ್ಟು ಸ್ವಿಚ್ ಆಗಿದೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ನೋಡೋಣ ಏನಾಗುತ್ತೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಒಬ್ಬಿಯಸ್ಲಿ ಇಂಡಿಯಾಗೆ ಗೆಲ್ತಾರೆ, ಇನ್ನೇನು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ. ಇದರಲ್ಲೂ ಕೂಡ ಮೆನ್ಸು ಅಷ್ಟೇ, ವುಮೆನ್ಸು ಕೂಡ ಅಷ್ಟೇ ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಸೊ ನೋಡೋಣ, ಇನ್ ಕೇಸ್ ಪಾಕಿಸ್ತಾನ್ ಟ್ವಿಸ್ಟ್ ಕೊಡ್ತಾರೇನೋ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್. ಇಷ್ಟವಾಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಒಂದು ಲೈಕ್ ಕೊಟ್ಟರು ಸಿಗ.